ನನ್ನ ಹೆಸರು ಬಂದು ದಿನೇಶ್ ಅಂದ್ಬಿಟ್ಟು, ನಮ್ಮ ತಂದೆಯವರ ಹೆಸರು ನಾಗರಾಜೇಗೌಡ ಅಂತ. ನಮ್ಮ ಊರು ಬಂದು ಇಲ್ಲಿ ಮೈಸೂರು ಡಿಸ್ಟಿಕ್ ಹುಣಸೂರು ತಾಲೂಕು ಯಾವಗೆರೆ ಪಂಚಾಯತಿ ಕಳ್ಳಿಕೊಪ್ಪಲು ಅಂದ್ಬಿಟ್ಟು. ನಾವು ಇದು ಭತ್ತನ ಕೇರಳ ರಾಜ್ಯದಲ್ಲಿ ಅರ್ಲಾಲ್ ಕಂಪ್ನಿ ಅಸ್ಮಿತಾ ಭತ್ತನ ತಂದಿ ಮಾಡಿ ಪೈರುದಿದೋ 20 ದಿನಕ್ಕೆ ನಾಟಿ ಮಾಡ್ದೋ. 20-25 ದಿನಕ್ಕೆ ನಾಟಿ ಮಾಡ್ದೋ. ನಾಟಿ ಮಾಡಿತ್ತವಿಂದ ಒಂದು ರೋಗ ಇಲ್ಲ, ಹುಲ್ಲು ಸುಧಾ ನೀಟಾಗಿ ಬೆಳ್ದೈತೆ, ಭತ್ತನು ಇಳುವರಿ ಚೆನ್ನಾಗೈತೆ, ಒಂದು ರೋಗ ಏನು ಬಂದಿಲ್ಲ. ಬರೀ ಭತ್ತ ಅಲ್ದೇನೆ ಹುಲ್ಲು ನೀಟಾಗಿ ಬೆಳ್ದೈತೆ. ಈ ವರ್ಷ ಚೆನ್ನಾಗೈತೆ, ದನಿಗೂ ಮೇವಾಗುತ್ತೆ. ನಾವು ರೈತ ಆಗಿರೋದ್ರಿಂದ ದನ ಸಾಕಿರೋದ್ರಿಂದ ನಮಗೋಸ್ಕರ ಇದು ಮನೆಗೆ ದನಗಳು ಮೇವು ಚೆನ್ನಾಗುತ್ತೆ. ನಾಟಿ ಮಾಡ್ಬೇಕಾದ್ರೆ 5-3 ಪೈರ್ ನೆಟ್ಟಿದೋ, ಅದು 20-25 ಪೈರ್ ಹೊಡೆದೈತೆ. ನಾಟಿನೂ ಚೆನ್ನಾಗಿ ಬೆಳೆದೈತೆ, ಇಳುವರಿ ಚೆನ್ನಾಗಿ ಬಂದೈತೆ, ಗೊನೆನೂ ಸುಧಾ ಚೆನ್ನಾಗೈತೆ. ಇದೊಂದು ಗೊನೆ ತಗೊಂಡ್ರೆ ಗೊನೆಯಲ್ಲಿ 300-350 ಕಾಳು ಬರುತ್ತೆ. ಇವತ್ತ ನೋಟಿ ಭತ್ತ ಇಳುವರಿ ಚೆನ್ನಾಗಿ ಬಂದಿರೋದ್ರಿಂದ ಒಂದ್ ಎಕರೆಗೆ ನಮ್ಗೆ 35-40 ಕ್ವಿಂಟಾಲ್ ಗನ್ಸನ್ನು ಭತ್ತ ಬೀಳ್ಬೋದು. ಭತ್ತ ಸಣ್ಣ ಇರೋದ್ರಿಂದ ಊದಿಕ್ಕೂ ಚೆನ್ನಾಗೈತೆ. ಭತ್ತ ಇದು ಇಳುವರಿ ಚೆನ್ನಾಗಿ ಬರುತ್ತೆ. ಇಷ್ಟು ವರ್ಷಕ್ಕೆ ಹೋಗ್ಕೊಂಡ್ರೆ ಇವತ್ತ ಚೆನ್ನಾಗೈತೆ ಇಳುವರಿ. Harlal Seeds.